ಅಲ್ಲ, ಒಂದು ಕಡೆ ನೋಡಿ ಈ ವಿಚಾರ, ಮತ್ತೊಂದು ಕಡೆ ಕಲಬುರಗಿಯಲ್ಲಿ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾಧ್ಯಕ್ಷರ ವಿರುದ್ಧ ರೌಡಿ ಶೀಟ್ ಓಪನ್ ಆಗುತ್ತೆ. ತಪ್ಪು ಮಾಡಿದರೆ ನಾವು ಕೂಡ ಪ್ರಶ್ನೆ ಮಾಡೋದಕ್ಕಾಗುತ್ತಿಲ್ಲ. ಇವತ್ತು ಅವರೇ ಹೇಳಿಕೆಯನ್ನು ಕೊಡಿದ್ರೆ ನಾನು ಯಾವುದೇ ರೀತಿಯಾದಂಥ ತಪ್ಪನ್ನು ಮಾಡಿಲ್ಲ, ಸುಖಾಸುಮ್ಮನೆ ನನ್ನ ವಿರುದ್ಧ ಪಿತೂರಿ ಮಾಡಲಾಗ್ತಾ ಇದೆ ಅಂತೇಳಿ. ಅಂದರೆ ಏನಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿ ಉಳಿದುಕೊಳ್ತಾ ಇದೆ. ಕಲಬುರ್ಗಿ ಅಲ್ಲಿ ಒಬ್ಬ ನಮ್ಮ ಹಿಂದೂ ಕಾರ್ಯಕರ್ತನ ರೌಡಿ ಸೀಟ್ ಮಾಡಿದ್ದಷ್ಟೇ ಅಲ್ಲ, ಈಗ ಹುಬ್ಬಳ್ಳಿಯಲ್ಲಿ ಬಜರಂಗ್ ದಳದ ಜಿಲ್ಲಾ ಸಂಚಾಲಕನ ರೌಡಿ ಸೀಟ್ ಓಪನ್ ಮಾಡಿದ್ದಾರೆ. ಈಗೊಂದು 2 ತಿಂಗಳಲ್ಲೇ ಪ್ರಕ್ರಿಯೆಗಳು ಆಗ್ತಾ ಇದ್ದಾವೆ. ಇನ್ನು ಪುತ್ತೂರಿನಲ್ಲಿ ಹಿಂದೂ ಕಾರ್ಯಕರ್ತರನ್ನು ಗಡೀಪಾರು ಮಾಡಿದ್ದಾರೆ. ಗೋಮಾತೆ ರಕ್ಷಣೆ ಮಾಡಿದರೆ ರೌಡಿಗಳ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಲವ್ ಜಿಹಾದಲ್ಲಿ ತೊಡಗಿಸಿದ್ದನ್ನು ಬಿಡಿಸೋಗೋಸ್ಕರ ಹೋದರೆ ನಾವು ರೌಡಿಗಳಾದೀವ? ಗಡೀಪಾರು ಯಾತಕ್ಕೆ? ನಾವೇನು ಕೊಲೆ ಮಾಡಿದೀವ, ಸುಲಿಗೆ ಮಾಡಿದೀವ, ರೇಪ್ ಮಾಡಿದೀವ, ಕೋಟಾ ನೋಟ್ ಪ್ರಿಂಟ್ ಮಾಡಿದೀವ, ಡ್ರಗ್ ಮಾಫಿಯಾದಲ್ಲಿ ತೊಡಗಿ ಅನ್ನೋದನ್ನು ಯೋಚನೆ ಮಾಡೋದು ಒಂದು ಕಾಮನ್ ಸೆನ್ಸ್ ಬೇಡವ ಇವರಿಗೆ? ಸೊ ಆವತ್ತಿನ ಗಲಭೆ ಎಲ್ಲ ಮುಗಿದೋಗಿದೆ ಅದು. ಸೊ ಈಗ ಅತ್ಯಂತ ಶಾಂತವಾದಂಥ ವಾತಾವರಣ ಇದೆ. ಅಶಾಂತಿ ನಿರ್ಮಾಣ ಮಾಡುವಂಥ ಪ್ರಕ್ರಿಯೆಯನ್ನು ಈಗ ಮಾಡಿದರೋ ಇಲ್ಲೋ? ಈಗ ನಿನ್ನೆಯಿಂದ ಅಲ್ಲಿ ಪ್ರತಿಭಟನೆಗಳು ಪ್ರಾರಂಭ ಆಗಿದೆ. ಇಡೀ ರಾಜ್ಯದಲ್ಲಿ ಹುಬ್ಬಳ್ಳಿಯ ಈ ಕೇಸಿನ ಪ್ರತಿಭಟನೆಗಳು ಪ್ರಾರಂಭ ಆಗಿದೆ. ಅದು ಹೇಗೆಲ್ಲ ಆಗ್ತಾ ಇದೆ ಅನ್ನೋದನ್ನ ಕೂಡ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಪ್ರತಿಭಟನೆ ನಡೆಯುತ್ತೆ, ಸ್ಟೇಷನ್ ಮುಂದೆ ಜಯರಾಮ್ ಜೈ ಶ್ರೀರಾಮ್ ಅಂತ ಹೇಳಿ ಭಜನೆ ಮಾಡ್ತಾರೆ. ಹಿರಿಯ ಪೊಲೀಸ್ ಅಧಿಕಾರಿ ಬರ್ತಾರೆ, ಮಾತುಕತೆಯನ್ನು ಆಡಿಸ್ತಾರೆ, ಸಂಧಾನ ಆಗುತ್ತೆ, ಹೋಗುತ್ತೆ. ಮತ್ತೆ ಬೆಳಗ್ಗೆ ಒಂದು ಟೀಮ್ ಬರುತ್ತೆ, ಮತ್ತೊಮ್ಮೆ ಪ್ರತಿಭಟನೆಗಳಾಗ್ತಾ ಇದೆ. ಯಾಕಿಂತ ಒಂದು ಬೆಳವಣಿಗೆ ಅಂದರೆ ನಾವು ಪ್ರತಿಭಟನೆ ಮಾಡಿ ಅಂತೇಳಿ ಪ್ರಚೋದನೆ ಕೊಡದೆ ಹೇಳ್ತಾ ಇಲ್ಲ, ಆದರೆ ಇಲ್ಲಿ ಸಂಧಾನಗಳು ಆಗುವಂಥ ಕೆಲಸಗಳಾಗ್ತಾ ಇದೆಯಲ್ಲ. ಅಲ್ಲ, ಸಂಧಾನ ಯಾವಾಗ ಬಂಧನ ಮಾಡಿದ್ದಾರೆ, ಇನ್ನು ಉಳಿದ 6 ಜನರಿಗೆ ಹುಡುಕಾಟ ಪ್ರಾರಂಭ ಮಾಡಿದ್ದಾರೆ. ಆ ಮನೆಯಲ್ಲಿ ಆ ವ್ಯಕ್ತಿಗೆ 70 ವಯಸ್ಸಾಗಿದೆ, ಒಬ್ಬನಿಗೆ 72 ಇನ್ನೊಬ್ಬನಿಗೆ ಆಗಿದೆ. ಸೊ ಅಂಥವ್ರಿಗೆ ಹಾಗಾದರೆ ಏನಿದು ಭಯ ಆಗೋದಲ್ವಾ? ನಾನು ಅರೆಸ್ಟ್ ಆಗಬೇಕು ಈ ವಯಸ್ಸಿನಲ್ಲಿ ಕಡೆ ಹೋಗಿ ಔಷಧಿ ಅದು ಇದು ಅಂತನ್ನುವಂಥದ್ದು ಇರುತ್ತೋ ಇಲ್ಲೋ? ಸೊ ಈಗ ಒಮ್ಮೆಲೆ ತಕ್ಷಣ ಸಡನ್ನಾಗಿ ಮಾಡುವಂಥದ್ದು ಮತ್ತು ಪ್ರತಿಭಟನೆ ಮಾಡಲೇಬೇಕು. ಇಲ್ಲಾದರೆ ಇವರು ಇನ್ನೂ ಏನೇನು ಮಾಡ್ತಾರೋ ಗೊತ್ತಿಲ್ಲ. ಮುಂದೆ ಇನ್ನೂ ಜನವರಿ 22ರವರೆಗೆ ಇನ್ನೂ ಯಾವ್ಯಾವ ರೀತಿ ಇವರು ಪ್ರಯೋಗಗಳನ್ನು ಮಾಡ್ತಾರೆ ಹಿಂದೂ ಕಾರ್ಯಕರ್ತರು, ಈ ರಾಮ ಭಕ್ತ ಅಂತನ್ನುವಂಥದ್ದು ವಿಚಿತ್ರವಾಗಿ ನಡವಳಿಕೆ ಇವ್ರದ್ದು. ಅಂದ್ರೆ ನಿಮ್ಮ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದ್ದಾರೆ. 100ಕ್ಕೆ 100 ಹೇಳ್ತೇನೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ನೀವು 22ನೇ ಹೇಳಿದ್ ನೋಡಿದ್ರೆ 22ನೇ ತಾರೀಕುವರೆಗೂ ಇನ್ನು ಏನೆಲ್ಲ ಆಗುತ್ತೆ ನೋಡಿ ಅಂತ ಒಂದು ಹೇಳಿಕೆ ಕೊಟ್ರಲ್ಲ. ಈಗ ಅಂದ್ರೆ ಇದರ ಅರ್ಥ ಏನು? ಹೌದು, ಅಲ್ಲ ಅಂದ್ರೆ ಇನ್ನೂ ಸಾಕಷ್ಟು ಇದು ಪ್ರಾರಂಭ ಅಂತ. ಇದು ಇನ್ನು ಬೇರೆ ಬೇರೆ ರೀತಿಯ ನಮ್ಮ ಕಾರ್ಯಕರ್ತರ ಮೇಲೆ ಟಾರ್ಚರ್ ಮಾಡೋದು ಎಲ್ಲ ಮಾಡ್ತಾರೆ ಇವರು. ಇವ್ರ ಕಡೆಗೆ ಈಗ ಅಧಿಕಾರ ಇದೆ, ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುವಂಥದ್ದು, ಮುಸ್ಲಿಂ ಓಟಿಗೋಸ್ಕರ ಮುಸ್ಲಿಮರಿಂದನೇ ಗೆದ್ದ ಅಹಂಕಾರ ಸೊಕ್ಕಿನಿಂದ ಇವತ್ತು ವರ್ತನೆ ಮಾಡ್ತಾ ಇರುವಂಥ ಕಾಂಗ್ರೆಸ್ ಇದೆಯಲ್ಲ, ಇದು ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡ್ತಾ ಇರುವಂಥದ್ದು. ಈ ರೀತಿಯ ಹಳೆಯ ಕೇಸನ್ನು ರಿಓಪನ್ ಮಾಡಿ ಅದನ್ನು ಕ್ಲೋಸ್ ಮಾಡಬೇಕು ಅಂತನ್ನುವಂಥದ್ದು ಏನಾದರೂ ಸೂಚನೆ ಬಂದಿದ್ರೆ ಅದಕ್ಕೊಂದು ರೀತಿ, ಅದಕ್ಕೊಂದು ನಿಯಮ, ಮಾನವೀಯತೆ ಏನೂ ಇಲ್ಲ. ಒಮ್ಮೆಲೆ ಗೂಂಡಾಗಳ ಥರ ಏನೋ ಕೊಲೆ ಮಾಡಿದ್ದಾರೆ, ಏನೋ ಸುಲಿಗೆ ಮಾಡಿದ್ದಾರೆ ಅಂತನ್ನುವ ರೀತಿಯಲ್ಲಿ ಅವರನ್ನು ಹೋಗಿ ಬಂಧನ ಮಾಡಿ ಒಳಗಡೆ ಹಾಕ್ತಾರೆ ಅಂತಂದರೆ ಅದು 30 ವರ್ಷದ ಹಿಂದಿಂದು. ಇದು ಕಾಂಗ್ರೆಸ್ ಮೊದಲಿಂದಲ್ಲ, ಇದು ಮೊದಲೇದ್ದಲ್ಲ. ಇದು ಬೇಕಾದಷ್ಟು ಹೀಗೇನೆ ಮಾಡ್ತಾನೆ ಬಂದಿದ್ದಾರೆ ಇವರು. ಅಂದರೆ ನಾವು ಕಳ್ಳರನ್ನೇ ಹಿಡಿದು ಕೊಟ್ಟವ್ರಿಗೆ ಜೈಲಿನಲ್ಲಿ ಹಾಕೋದಾ? ಯಾವ ನೀತಿ ಇದು? ಸೊ ನೀವು ಗೋರಕ್ಷಣೆ ಮಾಡೋದಿಲ್ಲ, ಇವತ್ತು ಕಾನೂನಿದೆ, ಆದರೆ ಮಾಡಿದಂಥವ್ರಿಗೆ ನೀವು ಪ್ರೋತ್ಸಾಹ ಇಲ್ಲ, ಅವರನ್ನು ಮತ್ತೆ ಶಿಕ್ಷೆ ಕೊಡುವಂಥ ಪ್ರವೃತ್ತಿ ಮಾಡ್ತಾ ಇದ್ದಾರಲ್ಲ. ಇದೇ ಹೇಳೋದು, ಈ ರೀತಿಯ ಪ್ರವೃತ್ತಿನೇ ಇದು ಹಿಂದೂ ವಿರೋಧಿ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ.